ಗೈಸ್, ಇವತ್ತು ನಮ್ಮ ಟೆಂಪಲಲ್ಲಿ ಗ್ರ್ಯಾಜುಯೇಷನ್ ನಡೀತಿದೆ. ಸೊ ಯಾವ ಸ್ಕೂಲ್ ಅಂದರೆ ಅಂಕುರಂ ಪ್ರೀ ಸ್ಕೂಲ್ ಗ್ರ್ಯಾಜುಯೇಷನ್ ಡೇ ಚಿಕ್ಕ ಮಕ್ಕಳದು. ಸೊ ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ವಿತ್ ಪೇರೆಂಟ್ಸ್. ನೀನು ಹೆಸರೇನಪ್ಪ ಹೇಳು. ತನಿಷಾ, ವೆನಿಷಾ, ವೆನಿಷಾ, ವೆನಿಷಾ ಅಂತೆ. ನಿನ್ನ ಹೆಸರು? 3, 2, 1 ಹಾಯ್. ಜೋರಾಗಿ ಎಲ್ಲರೂ ಮಾಡ್ತಿಲ್ಲ. ಎಲ್ಲರೂ ಮಾಡಿದ್ರು ಚೆನ್ನಾಗಿ ಎಲ್ಲ. ಇವಾಗ ಒಬ್ರೊಬ್ರ ಹತ್ರನೇ ಹೋಗಿ ಅವ್ರ ನೇಮ್ಸ್ ಕೇಳೋಣ, ಏನಂತ ನೋಡೋಣ. ಈ ಪಾಪ ತುಂಬ ಅವ್ರ ಮಮ್ಮಿ ಬೇಕು ಅಂತ ಅವಾಗಿಂದ ಅಳ್ತಿದೆ ಗೊತ್ತಾ, ಅದಕ್ಕೆ ಏನು ಮಾತಾಡ್ತಿಲ್ಲ. ಸೊ ಕಾವ್ಯ ಅಂತೆ, ಅಷ್ಟು ಕ್ಯೂಟಾಗಿ ನೇಮ್ ಇಟ್ಕೊಂಡು ನೋಡಿ ಹೇಗಿದೆ. ಕಾವೇರಿ ನೀರು. ಚಿರಣ್. ಯಾವ ಸ್ಟ್ಯಾಂಡರ್ಡು? ಯಾವ ಸ್ಟ್ಯಾಂಡರ್ಡು? ಯಾವ ಕ್ಲಾಸ್? ಎಷ್ಟು ಕ್ಯೂಟ್ನೆಸ್ ಇದೆ ನೋಡಿ, ಪಾಪ ಮುಗ್ಧತೆ. ಆದಿತ್ಯ, ಆದಿತ್ಯ. ವೆನಿಷಾ. ಈ ಹುಡುಗಿ ತುಂಬ ಕ್ಯೂಟ್ ಆಗಿದ್ದಾಳೆ ನೋಡಿ. ಏನಂತೆ? ಭಾರ್ಗವ್. ಕಾನಿಶ್. ನಂಗೆ ಗೊತ್ತಿಲ್ಲ. ನಮ್ದೆ ಅಮ್ಮ ಇಟ್ಟಿಲ್ವಾ? ಬರೀ ಅಪ್ಪ ಮಾತ್ರ ಇಟ್ಟಿದ್ದ. ಅಮ್ಮ ಇಟ್ಟಿದ್ದ ಅಂತ ಹೇಳಿದವನು. ಮನ್ವಿತ್. ಪರವಾಗಿಲ್ಲ, ಬರ ಫೋಟೋ ಶೂಟು. ಪಾಪ ನಿಮಗೆಲ್ಲ ನೆನಪಿರುತ್ತೆ ಅನ್ಸುತ್ತೆ, ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲೂ ಈ ಥರ ಫುಲ್ ಜಿಗಿ 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 ಅಂತ ಇರ್ತಿತ್ತು ಅನ್ಸುತ್ತೆ ಆ್ಯನಿವಲ್ ಡೇ ಟೈಮಲ್ಲಿ. ಮೇನ್ ಧನ್ವಿತಾ. ಅಪ್ಸಿ. ಓಕೆ, ನೆಕ್ಸ್ಟ್ ಪರ್ಸನ್ಗೆ ಹೋಗೋಣ. ಯುಕ್ತ ರಾಣಿ. ಯುಕ್ತ ರೆಡ್ಡಿ, ಸಾರಿ. ಸುರಕ್ಷಾ. ಗೋಕುಲ್. ಆವಾಗಲೇ ನೀನೇ ತಾನೆ ನನಗೂ ಕನ್ನಡ ಬರುತ್ತೆ ಅಂತ ಅಂದಿದ್ದು. ನನ್ನ ತಮ್ಮ ಹೆಸರು ವೇದಾಂತ. ಫ್ರೆಂಡ್ಸ್ ಮೋಹಿತ್. ಒಬ್ಬ ಹುಡುಗರು ಫುಲ್ ಜೋಶಲ್ಲಿದ್ದಾರೆ. ಆಲ್ವೇಸ್ ಬಾಯ್ಸ್ ರಾಕ್ಸ್, ಯು ನೋ. ಸುದೀಪ್. ಚಕ್ರವರ್ತಿ ಗುರು. ಮುಗಿತ. ರಿತ್ವಿಕ್. ಆಲ್ಮೋಸ್ಟ್ ಸಾರಿ ಗೈಸ್, ಅವಳು ಆಳೋ ರೇಂಜಲ್ಲಿ ಇದ್ದಾಳೆ. ಇನ್ನು ಯಾರ ಹತ್ರ ಹೋಗ್ಬೇಕು ಚಂದು? ಈ ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇರೋದು ಯಾರು ಅಂತಂದರೆ ನಮ್ಮ ಹಿರಿಯರು. ಮ್ಯಾಮ್ ರಿವ್ಯೂ ಅವರೇ. ಪ್ರಿನ್ಸಿಪಲ್ ಆಂಟಿ. ಮ್ಯಾಮ್ ಏನಾದರೂ ಹೇಳಿ ಸ್ಕೂಲ್ ಬಗ್ಗೆ. ಪೇರೆಂಟ್ಸ್ನ ಮಾತಾಡ್ಸು. ಯೂಟ್ಯೂಬ್ ಗೊತ್ತಾ ಮಾತಾಡೋದು? ಹೌದು. ಅದೆಲ್ಲ ಗೊತ್ತಿಲ್ಲ. ಇವಾಗ ಬಂದಿದ್ದಾರಾ? ವರ್ಷ ನೋಡ ಸಹ ನಾಳೆಲ್ಲ ಮಾತಾಡ್ತಾರೆ.
ಏನು ಮಾತಾಡಲ್ಲ ನೋಡ್ಕೊಳ್ಳಿ. ಕ್ಯಾಮ್ರಾದಲ್ಲಿ ಮಾತಾಡ್ತವ್ರೆ. ಚಂದು ಈ ಪಾಪುನ್ ಮಾತಾಡ್ಸಿದ್ರ. ಇವಾಗ ಯಾರ ಹತ್ರ ಮಾತಾಡಿಸ್ತೀಯ? ಇಲ್ಲಿ ನೋಡಿ, ಕ್ಯೂಟ್ ಲಿಟಲ್ ಗರ್ಲ್. ಋಷಿಕಾ ವೆಲ್ಕಮ್ ಡ್ಯಾನ್ಸ್ ಅನ್ಸುತ್ತೆ. ಯಾರನ್ನ ಮಾತಾಡಿಸ್ತೀಯ? ಇಲ್ಲಿ ನೋಡಿ ಕ್ಯಾಮ್ರಾಮ್ಯಾನ್. ಅಟ್ಲೀಸ್ಟ್ ಇವಾಗ ನೋಡಿ ಆದ್ರೂ ಖುಷಿ ಪಡ್ತಾಳೆ ಅನ್ಸುತ್ತೆ. ಹಂಗಿಡ್ಬಾರ್ದು ಕೆಳಗೆ. ಇದು ಬ್ರಿಟಿಷರ್ದು, ನಮ್ದು ಸ್ಯಾರೀಸ್ ಹಾಕೊಂಡು ಮಾಡೋದೆ ಗ್ರ್ಯಾಜುಯೇಷನ್ ಡೇ. ಗಾಟ್ ಇಟ್? ಕ್ಯಾಮ್ರಾಮ್ಯಾನ್ ಜನ ಜಾಸ್ತಿ ಆಗಿದ್ದಾರೆ. ಬನ್ನಿ ಇಲ್ಲೊಂದು ಸ್ವಲ್ಪ ಒಪಿನಿಯನ್ ಕೇಳೋಣ. ಬನ್ನಿ ಇವ್ರ ಹತ್ರ. ಅಂಕಲ್ ಎಲ್ಲ ಇದ್ದಾರೆ, ನಮಸ್ಕಾರ ಹಾಕಿ. ಇಲ್ಲಿದೆ ಮೈಕ್ ಎಲ್ಲ ಮಾತಾಡ್ತಾರೆ. ಹೌದು. ಫಂಕ್ಷನ್ ಬಗ್ಗೆ ತೋರಿಸ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ನಮ್ಮ ದೇವಸ್ಥಾನಕ್ಕೆ ಕಳೆಗಳಿಗೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ದು ದೇವಸ್ಥಾನದಲ್ಲಿ ಮಕ್ಕಳು ಇದು ಸಂಸ್ಕೃತಿ ಇದೆಲ್ಲ ಆಗಬೇಕು ಹೇಳ್ಬೇಕು. ನಮ್ಮ ದೇವಸ್ಥಾನದಿಂದ ಮಕ್ಕಳು ಇವರು ಸಂಸ್ಕೃತಿ ಕಾರ್ಯಕ್ರಮ ಮಾಡ್ಸಕ್ಕಂತ ಮಾಡ್ತಾ ಇರೋದು ದೇವಸ್ಥಾನ ಟ್ರಸ್ಟಿಂದ ಅಂತ ಇದು ಮಾಡಿ. ಇದು ಕೂಡ ಹೇಳ್ತಾರೆ. ಇವ್ರು ನಮ್ಮ ದೊಡ್ಡ ಸ್ವಾಮಿ. ಈ ಚಾಮುಂಡೇಶ್ವರಿ ದೇವಿ ದೇವಾಲಯದಲ್ಲಿ ಮಕ್ಕಳ ಕಾರ್ಯಕ್ರಮ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಹೊಸದೇನಲ್ಲ. ಆದರೆ ಸ್ಕೂಲ್ ಕಡೆಯಿಂದ, ಏನು ಸ್ಕೂಲ್ ಹೆಸರಿದು? ಅಂಕುರಂ ಸ್ಕೂಲ್ ಕಡೆಯಿಂದ ಪ್ರಪ್ರಥಮವಾಗಿ ಈ ದಿನ ಹಮ್ಮಿಕೊಂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷ. ಇದೇ ಥರ ಮಕ್ಕಳು ಮುಂದೆ ಬರಲಿ. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಅಂಕುರ ಶಾಲೆಗೆ ಮಕ್ಕಳು ಸೇರ್ಪಡೆಯಾಗಲಿ. ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಸಂಸ್ಕೃತಿಯನ್ನು ಕಲಿಸಲಿ ಮಕ್ಕಳಿಗೆ. ಒಳ್ಳೆ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಟೀಚರ್ಗಳೆಲ್ಲ ಇದ್ದಾರೆ. ನಮಗೆ ಇದೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಮುಂದೆ ಇದೇ ಥರ ಮಕ್ಕಳು ಸೇರಿ ಒಳ್ಳೆಯ ಹೆಸರನ್ನು ಪೊಲೀಸ್ ಲೇಔಟಿಗೆ ತಂದುಕೊಡ್ಲಿ ಅಂತ ನಮ್ಮಗ ಇಲ್ಲ. ನೆಕ್ಸ್ಟ್ ಬರ್ತಾನೆ. ತಾತತ್ರ ಹೋಗು. ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಮಕ್ಕಳ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳನ್ನು ಮಕ್ಕಳು ವಿದ್ಯಾವಂತರಾಗಿ ಅವರಿಗೆ ದೇವರ ಕೃಪೆಯಿಂದ ಒಳ್ಳೆಯ ಬುದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡಿ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುಮತಿಯನ್ನು ನಮ್ಮ ಸಂಘದ ಪರವಾಗಿ ಚಾಮುಂಡೇಶ್ವರಿ ಟ್ರಸ್ಟಿನ ಪರವಾಗಿ ಅನುಮತಿಯನ್ನು ಪಡೆದಿದ್ದೇವೆ. ಈ ಅನುಮತಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತೀನಿ. ಜೈ ಚಾಮುಂಡೇಶ್ವರಿ. ಸಾಂಗ್ ಹಾಕ್ಬೋದಿತ್ತಲ್ಲ ಅಚ್ಚು ಕನ್ನಡದ ದೀಪ. I'm very happy to see you together, everyone here. Welcome to the milestone program of Ankuram. Do you know the meaning of Ankuram? ತುಂಬಾ ಜನಕ್ಕೆ ಗೊತ್ತಿಲ್ಲ Ankuram ಅಂದ್ರೆ ಏನು ಅಂತ. I think Ankuram is a Sanskrit word
which means sprouts. Where the knowledge sprouts come out. ಜ್ಞಾನದ ಮೊಳಕೆಗಳು ಚಿಗುರೊಡೆಯುವ ಒಂದು ಸ್ಥಳ. ಅಂದ್ರೆ ಜ್ಞಾನದ ಮೊಳಕೆಗಳು ಬೆಳೆಯುವ ಒಂದು ಜಾಗ ಅಂತ. So what do you mean by knowledge? Knowledge ಅಂದ್ರೆ it's a Greek word gnosis. Gnosis means knowing the things through experience and observation. Learning through senses. ನಾವು ನಮ್ಮ ಸೆನ್ಸಸ್ನೆಲ್ಲ ಯೂಸ್ ಮಾಡಿಕೊಂಡು ಕಲಿತಾ ಇದ್ದೀವಿ ಅಂತ. We are gathering the information. So this is called ಅಂಕುರಂ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಈವನ್ ನಾನು ಕೇಳಿಸ್ಕೊಂಡಿರೋ ಥರ ಪ್ರೊನೌನ್ಸ್ ಮಾಡೋದಕ್ಕೂ ತುಂಬಾ ಓದಾಡ್ತಾ ಇದ್ದಾರೆ. ನಮ್ಮ ಪೇರೆಂಟ್ಸ್ ಅಂಕುರಂನ ಆಕುರಂ ಅಂತ ಬೇರೆ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಇಟ್ ಈಸ್ ಅ ಸಾಂಸ್ಕ್ರಿಟ್ ವರ್ಡ್. ಸೊ ನಾವು ಒಂದು ಥೀಮ್ ಪ್ಲಾನ್ ಮಾಡಿದ್ಮೇಲೆ ಆನ್ಯುವಲ್ ಡೇಗೆ ಒಂದು ಥೀಮ್ ಅಂತ ಚೂಸ್ ಮಾಡಬೇಕಾಗಿತ್ತು, ಹುಡುಕ್ತಾ ಇದ್ವಿ. ಸೊ ಯಾವ ಥೀಮು ಬೇಡ, ನಮ್ಮ ಅಂಕುರಂ ಅಂದ್ರೆ ಏನು, ಅಂಕುರಂ ಬಗ್ಗೆನೇ ಮಾತಾಡಬೇಕು ಅನ್ನೋ ಒಂದು ಥೀಮ್ ಕಾನ್ಸೆಪ್ಟ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರೋಗ್ರಾಮ್ ಬೈ ಚಾಂಟಿಂಗ್ ಮೇಧಾ ಸೂಕ್ತ. ಮೇಧಾ ಮೀನ್ಸ್ wisdom, intelligence. It is very powerful hymn from Taittiriya Aranyakar because it is a prayer for highest intelligence. The aim dedicated to the goddess Medha, who is considered a form of Saraswati. It is the most powerful hymn to develop the higher intelligence with a great awareness. It is really a treasure for the students. मेधा देवी जुषमाना नागात् विश्वाची भद्रा सुमनस्यमाना त्वया जुष्टा नुदमाना दुरुक्तान् बृहत्वदेम विददे सुवीराः त्वया जुष्टा ऋषिर्भवति देवी त्वया ब्रह्मागतश्री ऋतुत्वयाः त्वया जुष्टं चित्रं विन्ददेव सुसानो जुषस्वत्रविनो नमेदे मेदां महीन्द्रो ददातु मेदां देवी सरस्वती मेदां मे अश्विनावभावादत्तां पुष्करस्रजा. ಅಂಧಕಾರವನ್ನ ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. Brightness and prosperity are the symbol of light. It is a positive force that removes darkness. Light is the divinity of life. It shows the right direction of life. With this holy thought, let us begin the morning by lighting the lamp, by praying Ma Saraswati to bestow us with knowing, wisdom and talent. Let us invite the grandparents of Hitesh. Sir, please. Hitesh parents, grandparents of Hrithwik, and ಇನ್ಯಾರಾದ್ರೂ ಇದ್ದೀರಾ ಗ್ರ್ಯಾಂಡ್ ಚೈತನ್ಯ? ವರ್ಷಿತಾ, ಗ್ರ್ಯಾಂಡ್ ಮದರ್ ಆಫ್ ವರ್ಷಿತ್. ಗುಡ್ ಮಾರ್ನಿಂಗ್ ಅಲೀನಾ. ಹಾಯ್, ವೆರಿ ಹ್ಯಾಪಿ ಟು ಸಿ ಯು. ನೆಕ್ಸ್ಟ್ ಅಲಿಯಾ. ಸರ್ ನಾಗರಾಜ್, ಪ್ರೆಸಿಡೆಂಟ್ ನಾಗರಾಜ್ ಅವರು. ಸರಿ ನೋಡಿ, ಗ್ರ್ಯಾಂಡ್ ಮದರ್ ಆಫ್ ಹಿಂದೂ. ಭಾರ್ಗವರಾಜ್, ಗ್ರ್ಯಾಂಡ್ ಪೇರೆಂಟ್ಸ್ ಆಫ್ ಭಾರ್ಗವರಾಜ್. ಅಂಕಲ್ ಇಲ್ಲಿ ನೋಡಿ. ಯುಕ್ತಾ, ಗ್ರ್ಯಾಂಡ್ ಮದರ್. ಪ್ಲೀಸ್ ಬನ್ನಿ. ನೆಕ್ಸ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಿಗಿಲ್ಲ ನನಗೆ ಗೊತ್ತಿಲ್ಲ, ಪ್ಲೀಸ್. ವೆನಿಶಾ, ಗ್ರ್ಯಾಂಡ್ ಮದರ್ ಆಫ್ ವೆನಿಶಾ, ಪ್ಲೀಸ್. ಗ್ರ್ಯಾಂಡ್ ಮದರ್ ಆಫ್ ನಿರ್ಮಿತ್ ಇದ್ದಾರಾ? ಗೋಕುಲಂಡಿ, ಪ್ಲೀಸ್ ಕಮ್ ಆನ್. ನೀವು ಒಂದು ಫೋಟೋಗಿಂತ ವಿಡಿಯೋ ಬೇಕಂತ ಎಲ್ಲ ಕಾರಣಪಟ್ಟು ಬರೋದ ಸರ್.
ಅದನ್ನು ಒಳ್ಳೆ ಕಳಿಸಿದೆ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ಹಿಂದೆ ಹುಡುಗ ಕಾಣಿಸಿದೆ ಅಲ್ಲ. ದೀಪಜ್ಯೋತಿ ಜನಾರ್ದನ ದೀಪೋ ಹರ್ತುಮೇ ಪಾಪಂ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ಪ್ರಿಪೇರ್ ಆಗ್ತವ್ರೆ. ಅಡ್ಡ ಫುಲ್ಲು ಕ್ಯಾಮ್ರಾಮ್ಯಾನ್ಗಳು ಅರ್ಧ ಅಡ್ಡ, ಪೇರೆಂಟ್ಸ್ ಕಾಣಿಸ್ತಿಲ್ಲ ಅಂತ ಬೈಕೊಂತವ್ರೆ. ಗುಡ್ ಮಾರ್ನಿಂಗ್. Good morning everyone. I am Shani from Ankuram Crowd. It is a pleasure to be on behalf of my Ankuram family to today's program. ಇರು ಬೇಡ ಇರು. Hi, I am Bhargav. Today I feel proud to welcome our principal, parents on this special occasion. Special day to each and every member of our family. A family welcome to you all. Hello everyone. I am Tanisha. Once again, happy welcome to each and every ಆ ಪಾಪ ನೋಡ್ತಿಲ್ಲ. to our second Mike, bye. Don't forget to ಎಲ್ಲರಿಗೂ ಬೆಳಗಿನ ವಂದನೆಗಳು. ನನ್ನ ಹೆಸರು ಮೋಹಿನಗೌಡ. ನನ್ನ ಅಂಕಂ ಶಾಲೆ LKG ವಿದ್ಯಾರ್ಥಿ. ಇಂದು ನಾವು ಇಲ್ಲಿ ನಮ್ಮ ಶಾಲೆಯ ಪ್ರಥಮ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲು ಸೇರಿದ್ದೇವೆ. ನಾವು ಈ ಕಾರ್ಯಕ್ರಮವನ್ನು ಅಂಕುರ ಎಂಬ ಶೀರ್ಷಿಕೆಯಿಂದ ಪ್ರಾರಂಭಿಸುತ್ತಿದ್ದೇವೆ. ಅಂಕುರಂ ಎಂಬ ಪದವು ಸಂಸ್ಕೃತದ ಶಬ್ದವಾಗಿದೆ. ಅಂಕುರಂ ಎಂದರೆ ಜ್ಞಾನದ ಮೊಳಕೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಗಾರರಂತೆ ಒಂದು ಸಸ್ಯವು ಬೆಳೆಯುವ ಹಂತದಲ್ಲಿದ್ದಾಗ ಅದನ್ನು ನೋಡಿ ಮುಂದೆ ಬೆಳೆಯುವಂತೆ ಬರಗಳನ್ನು ಅನ್ವಯಿಸಬಹುದು. ಅದೇ ರೀತಿ ಮಕ್ಕಳು ಬಾಲಲಿದ್ದಾಗ ಅವರು ಮುಂದೆ ದೊಡ್ಡವರಾದ ಮೇಲೆ ಏನಾಗುತ್ತಾರೆಂದು ಊಹಿಸಬಹುದು. ಅದೇ ರೀತಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಪೂರಕವಾಗಿ ಅವರಿಗೆ ಮಾರ್ಗದರ್ಶನ ನೀಡಿದರೆ ಅವರು ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಅದೇ ರೀತಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ವಿದ್ಯಾರ್ಥಿಗಳನ್ನಾಗಿ ಮಾಡುವುದೇ ನಮ್ಮ ಶಾಲೆಯ ಉದ್ದೇಶವಾಗಿದೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಕೌಶಿಕ್. ನನ್ನ ಕುಟುಂಬ ಶಾಲೆಯ UKG ವಿದ್ಯಾರ್ಥಿ. ನಾನು ಎಲ್ಲರಿಗೂ ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮೊದಲಿಗೆ ನಾನು ನಮ್ಮೆಲ್ಲರ ನೆಚ್ಚಿನ ಮತ್ತು ಎಲ್ಲರ ಶಕ್ತಿ ಆಗಿರುವ ಕೌಶಿಕ್ ಇಲ್ಲಿ ನೋಡಬೇಕು. ಮುಂದೆ ತಿರುಗು. ಶಿಕ್ಷಕಿಯಾದ ಮುಂದೆ ತಿರುಗು. ಹಾಂ, ಇಲ್ಲಿ ಹಂಗೆ. ಹೌದು, ಶ್ರೀಮತಿ ಇಲ್ಲಿ ನನ್ನಲ್ಲಿ. ನೋಡ ಫುಲ್ ಟೆನ್ಷನ್. ಕೌಶಿಕ್ ಟೆಲ್. ಕೌಶಿಕ್ ಹೇಳು. ಕೌಶಿಕ್ ಹೇಳು ಏನೂ ಆಗಲ್ಲ ಹೇಳು. ಹೇಳು ಪರವಾಗಿಲ್ಲ. ನನ್ನ ನೋಡ್ಕೊಂಡು ಹೇಳು. ಏನಾಗಲ್ಲ
ನನ್ನ ನೋಡ್ಕೊಂಡು ಹೇಳು. ಜನ ನೋಡಿ ಭಯ ಬಿದ್ದವನೆ. ಮೈಕ್ ಹಿಂಗೆ ನೋಡ್ತಾಳೆ. ಕಾಲು ನೋವು ಬಂದಿದೆ ಇವಾಗ ಅನ್ಸುತ್ತೆ. ಆನ್ ಮಾಡಿದ್ದ ಜಾಸ್ತಿ ಇರ್ತಾವೆ ಅಷ್ಟೇ.
ಹತ್ರ ಇಟ್ಕೋ. ಥ್ಯಾಂಕ್ ಯು ಜಯ, ಥ್ಯಾಂಕ್ ಯು. ಥ್ಯಾಂಕ್ ಯು ಋಷಿಕೇಶ್ರೀ. ನೋಡಲ್ಲಿ ಮಾಡ್ತವ್ರೇನು. When you walk down and you get something, when you get something, what to say? What do you say? I will say thank you. I will say thank you. What I say, that's what I say. When you ಕಸ್ಟಮ್ ಸೆಕೆಂಡ್ ಮಾಡಿಸೋದು. what do you say? What will you say? I will say excuse me. I will say excuse me. I say that's what I say. When you got someone, what will you say? What will you say? I will say sorry. I will say sorry. That's what I say. That's what I say. When you be hard, ವಿಡಿಯೋನೇ ಮಾಡಿಲ್ಲ ಇದು. be hard. Everyone likes you. Everyone likes
tell a lie. Never tell a lie. Salt, salt, Thank you. ಆ ಹುಡುಗ Now dance performance by Ankuram Scouts. ಊಟ ಬೇಕಾ? ನಾಳೆಗಳ ದಾರಿಯಲ್ಲಿ ನಡೆದು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಶ್ರೀ ಚಾಮುಂಡೇಶ್ವರಿ ದೇವಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷರಿಗೂ ಹಾಗೂ ಪ್ರತಿಯೊಬ್ಬ ಸದಸ್ಯರಿಗೂ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಆಲ್ ದ ಪೇರೆಂಟ್ಸ್ ಯು ಸಪೋರ್ಟೆಡ್ ವೆಲ್ ಟು ಮೇಕ್ ದಿಸ್ ಇವೆಂಟ್ ಸಕ್ಸಸ್ಫುಲ್. ಸೊ ಫೈನಲ್ ಟಚ್ಚು ಹಿಂಗಿದೆ. ಸರಿ ಸರಿ ಇಸ್ಕೊಳ್ಳೋಣ ಬಿಡಿ ಈಗ. ಪ್ರೋಗ್ರಾಮ್ ಎಲ್ಲ ಎತ್ತಿಡ್ತಾರೆ. ನಮ್ಮ ಚಿಕ್ಕಪ್ಪ ಕೆಲಸ ಮಾಡ್ತಾರೆ ಅಲ್ಲೇ ಎಲ್ಲ ಮಕ್ಕಳು.